ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಇವತ್ತಿನ ರೆಸಿಪಿ ಪ್ಲೈನ್ ಘೀ ರೈಸ್ ವಿತ್ ಪನ್ನೀರ್ ಕರ್ರಿ. ಈ ಗ್ರೇವಿ ಬಂದುಬಿಟ್ಟು ಯಾರಾದರೂ ಫಾಸ್ಟಿಂಗ್ ಇರ್ತಾರೆ ಅಲ್ವಾ, ಅವರಿಗೆ ಈ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಏನಕ್ಕಪ್ಪ ಅಂದರೆ ವಿತೌಟ್ ಗಾರ್ಲಿಕ್ ಆನಿಯನ್ನು ಮಾಡಿದ್ದೀನಿ ನಾನು. ಯಾವುದೇ ರೀತಿ ಬೆಳ್ಳುಳ್ಳಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು ಬಳಸ್ದೇ ಮಾಡಿರುವಂತಹದ್ದು. ಸೊ ಫಾಸ್ಟಿಂಗ್ ಇರೋವಂಥವ್ರಿಗೆ ಒಳ್ಳೆ ಹೈ ಪ್ರೋಟೀನ್ ಫುಡ್ ಅಂತ ಹೇಳ್ಬೋದು. ಸೊ ಈಸಿ ಟು ಡೈಜೆಸ್ಟ್ ಆಲ್ಸೋ. ಅದಕ್ಕೋಸ್ಕರನೇ ನಾನು ಸ್ಪೆಷಲ್ಲಾಗಿ ಯಾವಾಗಲಾದರೂ ಫಾಸ್ಟಿಂಗ್ ಇದ್ದಾಗ ಈ ರೆಸಿಪಿನ ಚೂಸ್ ಮಾಡ್ಕೊತೀನಿ. ಸೊ ಹೈ ಪ್ರೋಟೀನ್ ಆಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ, ಡೇ ಎಲ್ಲ ಕೂಡ ಫಾಸ್ಟಿಂಗ್ ಇರೋದ್ರಿಂದ. ಸೊ ನೋಡಿ, ನಾನು ಈಗ ಮೊದಲು ಗೀ ರೈಸಿಗೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಗೀ ರೈಸಿಗೋಸ್ಕರ 2.5 ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ. ನೆನೆಸಿಟ್ಕೊಬೇಕು ಅಲ್ವಾ, ಅದಕ್ಕೆ. ಇದಕ್ಕೋಸ್ಕರ ಬಾಸ್ಮತಿ ರೈಸ್ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾರ್ಮಲ್ ರೈಸ್ನೇ ನಾನು ನೆನೆಸಿಟ್ಕೊಂಡಿದ್ದೀನಿ. ಈಗ 2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಬೇಕು ಅಷ್ಟೇ. ಹಸಿಮೆಣ್ಸಿನ್ಕಾಯಿ ಬಿಟ್ಟರೆ ಬೇರೆ ಏನೂ ಇಲ್ಲ ಕಟ್ ಮಾಡೋದು. ಈಗ ತುಪ್ಪ ಹಾಕ್ಕೊಬೇಕು. ಸೊ ಗೀ ರೈಸ್ ಆಗಿರೋದ್ರಿಂದ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಅಳತೆ. ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಏನಕ್ಕಪ್ಪ ಅಂದರೆ ಗೀ ರೈಸ್ ಹಂಗಾಗಿರೋದ್ರಿಂದ ಜಾಸ್ತಿ ಆದರೂ ಪರವಾಗಿಲ್ಲ, ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ನಿಮಗೆ ಮೆತ್ತವಿರಲಿ ಅಂತ ಅಂದರೆ ತುಪ್ಪನ ಕಡಿಮೆ ಮಾಡ್ಕೊಳ್ಳಿ. ಈಗ ನೋಡಿ, ಇದರಲ್ಲಿ 2 ಪಲಾವ್ ಎಲೆ, 1 ಚಕ್ಕೆ, 2 ಲವಂಗ, ಹಾಗೆ 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 6ರಿಂದ 7 ಬೀಜದಷ್ಟು ಆಗೋಷ್ಟು ಸೋಂಪು. ಅದಾದ ನಂತರ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ನಿಮಗೆ ಭಾಳ ಬೇಕಂದರೆ ಇನ್ನೂ ಭಾಳ ಹಾಕ್ಕೊಬೋದು. ನಾನು 2.5 ಕಪ್ ಅಷ್ಟೇ ಮಾಡ್ತಾಯಿದ್ದೀನಿ. ಇಬ್ಬರಿಗಾಗುವಷ್ಟು ಮಾಡ್ತಿರೋದ್ರಿಂದ ಸ್ವಲ್ಪ ಮೀಡಿಯಮ್ಮಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೇಕು. ಅದಾದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅವು ರೋಸ್ಟ್ ಆಗಬೇಕು. ಗೋಡಂಬಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಅಲ್ವಾ, ಅದು ಸ್ವಲ್ಪ ಟೇಸ್ಟಿ ಆಗಿರಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಅದಾದ ನಂತರ ನಾವು ಮೊದಲೇ ನೆನೆಸಿಟ್ಕೊಂಡಿದ್ವಿ ಅಲ್ವಾ ಅಕ್ಕಿನ, ಅದನ್ನು ಕೂಡ ಹಾಕ್ಕೊಬೇಕು ಇದರಲ್ಲಿ. ಸೊ ಬೇರೆ ಇಂಗ್ರೀಡಿಯೆಂಟ್ಸು ಏನೂ ಇಲ್ಲ ಇದರಲ್ಲಿ ಜಾಸ್ತಿ ಹಾಕುವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅಷ್ಟೇ ಪ್ಲೈನಾಗೂ ಕೂಡ ಇರುತ್ತೆ ಡೈಜೆಸ್ಟ್ ಆಗೋದಕ್ಕೆ. ಈಗ 1 ಕಪ್ಪು ರೈಸಿಗೆ ನಾನು 2 ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ. 2.5 ಕಪ್ಪು ಹಾಕಿರೋದ್ರಿಂದ ನಾನು ಅದರ ತಕ್ಕಂಗೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕೊನೆಯದಾಗಿ ನಾವು ನಿಂಬೆಹಣ್ಣನ್ನು ಕಂಪಲ್ಸರಿ ಹಿಂಡ್ಕೊಬೇಕಾಗುತ್ತೆ. ಯಾವುದೇ ರೀತಿ ರೈಸ್ ಐಟಮು ಕುಕ್ಕರಲ್ಲಿ ಮಾಡಿದಾಗ ನಾವು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಮೆತ್ತು ಆಗೋದಿಲ್ಲ. ತುಂಬ ಅನ್ನ ಅಂದರೆ ಸಾಫ್ಟಾಗೂ ಇರುತ್ತೆ, ಅದ್ರ ಜೊತೆಗೆ ಮುದ್ದೆ ಟೈಪ್ ಆಗೋದಿಲ್ಲ. ಈಗ ನೋಡಿ, ಉಪ್ಪನ್ನು ಈಗಲೇ ನೋಡ್ಕೋಬೇಕು. ಒಂದು ಸರಿ ನಾವು ಕುಕ್ಕರು ಲಿಡ್ ಕ್ಲೋಸ್ ಮಾಡಿದ ಮೇಲೆ ನಮಗೆ ಟೇಸ್ಟ್ ಗೊತ್ತಾಗಲ್ಲ. ಈಗಲೇ ಉಪ್ಪನ್ನು ಟೇಸ್ಟ್ ನೋಡ್ಕೊಂಬಿಟ್ಟು ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ. ಅದಾದ ನಂತರ ಸ್ವಲ್ಪ ಬಟರ್ ಹಾಕ್ಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟೆ. ಸೊ ಬಟರ್ ಇಲ್ಲ ಅನ್ನೋ ಅಂಥವರು ತುಪ್ಪ ಅಥವಾ ಇಲ್ಲ ಅಂತಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮೇಲೆಗಡೆ ಉಕ್ಕು ಬರಬಾರ್ದು ವಿಷಲ್ ಹತ್ರ ಅಂತಂದರೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಬೇಕಾಗುತ್ತೆ. ಈಗ ಪನ್ನೀರ್ ಕರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಕರಿಗೋಸ್ಕರ ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ದೊಡ್ಡಲ ಪನ್ನೀರು. ನಿಮಗೆ ಯಾವುದಾದ್ರೂ ಸೋಯಾ ಪನ್ನೀರು ಅಥವಾ ಯಾವುದು ಬೇಕಿದ್ರೂ ತೊಗೋಬೋದು. ನಾನು ಇಲ್ಲಿ ಮಿಲ್ಕ್ ಪನ್ನೀರೇ ತೊಗೊಂಡಿದ್ದೀನಿ. ಅದಾದ ನಂತರ 1 ದಪ್ಪ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. 1 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಸೈಡು ಗೀ ರೈಸು ವಿಷಲ್ ಬಂದುಬಿಡ್ತು. 2 ವಿಷಲ್ ಹಾಕ್ಸ್ಕೊಳ್ಳಿ. ಗೀ ರೈಸು ಅಷ್ಟಾದರೆ ಸಾಕಾಗುತ್ತೆ. 1 ಕಪ್ ಮಾಡೋದಾದರೆ ಕ್ವಾಂಟಿಟಿ ಕಡಿಮೆ ಆದಷ್ಟು ನಾವು ವಿಷಲ್ಸು 3 ಹಾಕ್ಕೋಬೇಕಾಗುತ್ತೆ. ಸೊ ಕ್ವಾಂಟಿಟಿ ಏನಾದರೂ ಜಾಸ್ತಿ ಮಾಡಿದರೆ 2 ಆದರೆ ಸಾಕಾಗುತ್ತೆ. ನಾನು 2 ಹಾಕ್ಸ್ಕೊಂಡಿದ್ದೀನಿ ವಿಷಲ್ಲು. ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಸ್ವಲ್ಪ ಬಟರ್ ಹಾಕ್ಕೊಂಬಿಟ್ಟು ಪನ್ನೀರನ್ನ ಫ್ರೈ ಮಾಡ್ಕೊಬೇಕು. ಲೈಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಬಟರಲ್ಲಿ ಫ್ರೈ ಮಾಡ್ಕೊಂಡಿರೋದನ್ನ ಸೈಡಿಗೆ ಎತ್ತಿಟ್ಕೊಂಬಿಟ್ಟು ಈಗ ನೋಡಿ, ಇನ್ನೊಂದು ಪ್ಯಾನ್ ತೊಗೊಂಬಿಟ್ಟು ಅದರಲ್ಲಿ ಆ ಪನ್ನೀರೆಲ್ಲವನ್ನು ಕೂಡ ಹಾಕ್ಕೊಂಬಿಟ್ಟು ಸ್ವಲ್ಪ ಅರಶಿನ, ಅದಾದ ನಂತರ ಸ್ವಲ್ಪ ಖಾರದ ಪುಡಿ, ಅಂದರೆ ಪನ್ನೀರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಬೇಕು. ಅದಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ಈ ಥರ ನೀಟಾಗಿ ಕಲಿಸ್ಕೊಬೇಕು. ನೀವು ಯಾವ ಪ್ಯಾನಲ್ಲಿ ನೀವು ಪನ್ನೀರ್ ಕರಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದರಲ್ಲೇ ಇದನ್ನು ಈ ಥರ ಮಾಡ್ಕೊಬೋದು. ಈಗ ಪನ್ನೀರನ್ನ ಸೈಡಿಗೆ ಎತ್ತಿಟ್ಕೋಬೇಕು. ಈಗ ಅದೇ ಪ್ಯಾನಲ್ಲೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು. ಜಾಸ್ತಿ ಹಾಕ್ಕೊಬಾರ್ದು. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಈಗ 1 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಆ 1 ಹಸಿಮೆಣ್ಸಿನ್ಕಾಯಿ, 1 ಟೊಮೆಟೊ, ದಪ್ಪ ಟೊಮೆಟೊ, ಅದಾದ ನಂತರ ಸ್ವಲ್ಪ ಒಂದು 10 ಗೋಡಂಬಿ ಹಾಕ್ಕೊಬೇಕು. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಬೇಕು. ಈಗ ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ ಈ ಥರ. ಸೊ
ಸೊ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಹಸಿ ಹಸಿ ಇರೋದಿಲ್ಲ, ಗ್ರೇವಿಲಿ ವಾಟ್ರ್ ಕೂಡ ಬಿಟ್ಕೊಳ್ಳೋದಿಲ್ಲ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೋ ಹಂಗಾಗುತ್ತೆ ಅಲ್ವಾ, ಆ ಥರ ಏನೂ ಆಗೋದಿಲ್ಲ, ತಿಕ್ಕಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಫ್ರೈ ಆಯಿತು ಅಲ್ವಾ. ಈಗ ಇದನ್ನು ಮಿಕ್ಸಿ ಜಾರಿಗೆ ಎತ್ಕೊಬೇಕಾಗುತ್ತೆ. ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ಸಾಫ್ಟ್ ಪ್ಲೈನ್ ಪೇಸ್ಟಾಗಿ ಆಗೋವರೆಗೂ ಕೂಡ ನಾವು ಮಿಕ್ಸಿಗೆ ಹಾಕ್ಕೊಬೇಕು. ಈ ರೆಸಿಪಿ ಸ್ಪೆಷಲಿ ಮಾಡ್ತಾ ಇರೋದು ಸೊ ಫಾಸ್ಟಿಂಗ್ ಇರೋವಂಥವ್ರಿಗೆ, ಆನಿಯನ್ನು ಗಾರ್ಲಿಕ್ಕು ಇಲ್ಲದೇ ಮಾಡ್ತಾ ಇರೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಫಾಸ್ಟಿಂಗ್ ಇರುವಂಥವರಿಗೆ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಈಗ ಅದೇ ಪಾನಲ್ಲೇನೆ 1.5 ಟೇಬಲ್ ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು. ಅದಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ನಾವು ಮೊದಲೇ ಪ್ಲೈನ್ ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಟೊಮೆಟೊ ಪ್ಯೂರಿ, ಅದೆಲ್ಲದನ್ನು ಕೂಡ ಇದರಲ್ಲಿ ಹಾಕ್ಕೊಬೇಕಾಗುತ್ತೆ. ಸೊ ಈಗ ಅದನ್ನು ಹಾಕ್ಕೊಂಬಿಟ್ಟು ಯಾವುದೇ ರೀತಿ ಈರುಳ್ಳಿ ಏನೂ ಹಾಕಬಾರ್ದು. ಇದರಲ್ಲಿ ಸ್ವಲ್ಪ ನೀರು ಅದೇ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರು ಕೂಡ ಹಾಕ್ಕೊಂಬಿಟ್ಟು ಕಲಸಿ ಆ ಮಸಾಲೆನೆಲ್ಲನೂ ಕೂಡ ಅದರಲ್ಲಿ ಹಾಕ್ಕೊಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಟೇಸ್ಟಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಗರಂ ಮಸಾಲ ಅಷ್ಟೇ, ಮಸಾಲೆ ಫ್ಲೇವರಿಗೋಸ್ಕರ. ನಾವು ಯಾವುದೇ ರೀತಿ ಮಸಾಲೆ ಹಾಕಿಲ್ಲ ಅಲ್ವಾ, ಹಂಗಾಗಿ ಫಾಸ್ಟಿಂಗ್ ಇರೋರಿಗೆ ಮಾಡ್ತಿರೋದ್ರಿಂದ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜಾಸ್ತಿ ಮಸಾಲೆ ಕೂಡ ಬಳಸಬೇಡಿ. ನೈಟು ಡಿನ್ನರಿಗೋಸ್ಕರ ಮಾಡ್ತಾ ಇರೋದು, ಹಂಗಾಗಿ ಇರೋದ್ರಿಂದ ಡೈಜೆಸ್ಟ್ ಆಗೋದಿಲ್ಲ, ಡೇ ಎಲ್ಲ ಎಂಟಿ ಸ್ಟೊಮಕ್ ಇರುತ್ತೆ ಅಲ್ವಾ, ಹಂಗಾಗಿ. ಸೊ ಸ್ವಲ್ಪ ಗರಂ ಮಸಾಲೆ, 1 ಚಿಟಿಕೆ ಅಷ್ಟು ಗರಂ ಮಸಾಲೆ ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ಸ್ವಲ್ಪ ಒಂದು 5-10 ನಿಮಿಷ ಕುದಿಯೋದಕ್ಕೆ ಬಿಡಿ. ಗಟ್ಟಿಯಾಗಿ ತಿಕ್ಕಾಗಿ ಗ್ರೇವಿ ಟೈಪ್ ಆಗುತ್ತೆ. ನೋಡಿದ್ರಿ ಅಲ್ವಾ, ಈ ಥರ ಕುದಿಯೋದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ನಾವು ಕುದಿಯೋದಕ್ಕೆ ಬಿಡಬೇಕು. ಅದಾದ ನಂತರ ನೋಡಿ ಈ ಥರ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಕುದ್ದಿರುತ್ತೆ. ಇಷ್ಟೇ, ನಮಗೆ ಪನ್ನೀರ್ ಕರ್ರಿ ರೆಡಿ ಆಗುತ್ತೆ. ಸೊ ಈ ಗ್ರೇವಿನ ನಾವು ಘೀ ರೈಸಿಗೆ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ, ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ. ಯಾರಾದರೂ ಫಾಸ್ಟಿಂಗ್ ಇದ್ದಾಗ ಈ ರೆಸಿಪಿನ ಚೂಸ್ ಮಾಡ್ಕೊಳ್ಳಿ, ತುಂಬ ಹೆಲ್ತಿ ಮತ್ತು ಹೈ ಪ್ರೋಟೀನ್ ಹಂಗಾಗಿರೋದ್ರಿಂದ. ನೋಡಿದ್ರಿ ಅಲ್ವಾ ಎಷ್ಟು ಕಲರ್ಫುಲ್ ಆಗಿದೆ. ತಪ್ಪದೆ ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಸೈಡು ವಿಷಲ್ ಬಂದಿದೆ ಅಲ್ವಾ, 2 ವಿಷಲ್ ಹಾಕ್ಸಿದ್ದೆ ನಾನು ಗೀ ರೈಸು. ಇದು ಕೂಡ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಉದ್ರಾಗಿ. ಸೊ ಯಾವುದೇ ರೀತಿ ಮೆತ್ತಗಾಗಿರ್ಬೋದು, ಮುದ್ದೆ ಈ ಥರ ಏನೂ ಆಗಿಲ್ಲ, ಎಷ್ಟು ಚೆನ್ನಾಗಿದೆ. ನೋಡೋದಕ್ಕೂ ಕೂಡ ಪ್ಲೈನಾಗಿ ಕಾಣಿಸ್ತಿದೆ, ಯಾವುದೇ ರೀತಿ ಹೆವಿ ಆಗಿಲ್ಲ. ಇಷ್ಟೇ ಫ್ರೆಂಡ್ಸ್, ನೀವು ಕೂಡ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಆಗಿ ಬರುತ್ತೆ.